ಬೆಳ್ಳುಳ್ಳಿ ಶುಂಠಿ ಎಲ್ಲ ತುಂಬ ಬೆಲೆ ಅಂತೆ, ಗಗನಕ್ಕೇರಿದೆ ಅಂತ ತೋರಿಸ್ತಾ ಇದ್ರು. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಬೆಳ್ಳುಳ್ಳಿ ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಆಗಲಿ. ಇವಾಗ ಟೊಮೊಟೊ ಕಟ್ ಮಾಡ್ತೀನಿ, ಟೊಮೊಟೊ ಹಾಕ್ತೀನಿ. ಚೆನ್ನಾಗಿರುತ್ತೆ. ಕೆಲವರು ಸುಮ್ಮನೆ ಹಂಗೆ ಮಾಡ್ತಾರೆ, ಏನು ಹಸಿರು ಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ತಾರೆ, ಹಸಿರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ ಒಂಥರ. ಕೆಲವರು ಖಾರದ ಪುಡಿ ಹಾಕಿ ಮಾಡಬೇಕು. ನನಗೆ ಖಾರದ ಪುಡಿ ಹಾಕಿ ಮಾಡಿದ್ರೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಖಾರದ ಪುಡಿ ಹಾಕಿನೇ ಮಾಡ್ತಾ ಇದ್ದೀನಿ. ನನಗೆ ಕಣ್ಣು ಕಾಣಲ್ಲ, ಅದೇ ಒಂದು ಸಮಸ್ಯೆ ನನಗೆ. ಕನ್ನಡಕ ಹಾಕಿನೂ ಸರಿ ಕಾಣಿಸೋದೇ ಇಲ್ಲ ನೋಡು. ಡಾಕ್ಟರ್ ತೋರಿಸ್ಬೇಕಲ್ಲ. ಕನ್ನಡಕ ಹಾಕಿನೂ ಸರಿ. ಮೊನ್ನೆ ತಾನೇ ಟೆಸ್ಟ್ ಮಾಡಿರೋದಲ್ವಾ. ಅವಾಗ ಟೆಸ್ಟ್ ಮಾಡ್ತಿದ್ರೆ ಹೆಂಗೆ. ಹಣ್ಣು ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮಂಡಕ್ಕಿನ ತೊಳೆದಿದ ತಕ್ಷಣನೇ ಹಾಕ್ಬಿಡ್ಬೇಕು, ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲೆಲ್ಲ ಮಂಡಕ್ಕಿ ಬಂತು ಅಂದರೆ 1 ಸೇರು ಭತ್ತ ಕೊಟ್ಟರೆ 2 ಸೇರು ಮಂಡಕ್ಕಿ ಕೊಡೋರು. ಬಿಸಿ ಬಿಸಿ ಇರೋದು ಮನೆ ಹತ್ರನೇ. ಬೆಳಗ್ಗೆ 7:30 8 ಗಂಟೆ ಕರೆಕ್ಟಾಗಿ ಬಂದ್ಬಿಡೋರು. ಅಕ್ಕಿ ಹುರಿದ್ರೆ ಮಂಡಕ್ಕಿ ಆಗುತ್ತಾ? ಅಕ್ಕಿ ಹುರಿದ್ರೆ ಅಕ್ಕಿ ಅಲ್ಲ, ಭತ್ತ. ಅಲ್ಲಮ್ಮ, ಇವಾಗ ಸುಮ್ಮನೆ ನಾವು ಇವಾಗ ಕುಕ್ಕರಲ್ಲಿ ಅಕ್ಕಿ ಹಾಕಿದ್ರೆ ಬಿಸಿ ಮಾಡಿ ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಥರ, ಅದು ಆ ಥರ ಏನಾಗಲ್ಲ, ಮಂಡಕ್ಕಿ ಥರ ಏನಾಗಲ್ಲ, ಒಂಚೂರು ಹರಳುತ್ತೆ ಅಷ್ಟೇನೆ. ಇದು ಮಂಡಕ್ಕಿ ಭತ್ತನ ನೆನೆಸ್ತಾರೆ, ಭತ್ತನ ನೆನೆಸಿ ಹಾರಕ್ಕೆ ಹಾಕ್ತಾರೆ ರೋಡಲ್ಲಿ. ಇವಾಗೆಲ್ಲ ಗಲೀಜ್ ನೀರಲ್ಲೆಲ್ಲ ನೆನೆಸ್ತಾರೆ, ನೋಡಿ ತಗೊಬೇಕು ಮಂಡಕ್ಕಿನ. ಗಲೀಜ್ ನೀರುಗಳಲ್ಲಿ ನೆನೆಸ್ತಾರೆ, ಯಾವ ನೀರು, ಕೊಳಕು ನೀರಲ್ಲೆಲ್ಲ ನೆನೆಸ್ತಾರೆ. ನೆನೆಸ್ಬಿಟ್ಟು ಅದನ್ನ ಹಾರಕ್ಕೆ ಹಾಕ್ತಾರೆ. ಇವಾಗ ನೀರಿಗೆಲ್ಲ ತೊಂದರೆ ಅಲ್ಲ, ಅಷ್ಟೊಂದು ಕ್ಲೀನಾಗಿ ಮಾಡಲ್ಲ. ಸಣ್ಣ ಮಾಡಬೇಕಾಯ್ತು ಫ್ಲೇಮ್. ಮೊದಲ ಥರ ಮೊದಲು ಮಾಡಿದಷ್ಟು ಕ್ಲೀನಾಗಿ ಮಾಡಲ್ಲ ಇವಾಗ. ಮೊದಲೆಲ್ಲ ಒಳ್ಳೆ ನೀರಲ್ಲೇ ಹಾಕೋರು, ನೆನೆಸೋರು. ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಚೆನ್ನಾಗಿ ಒಂದು ಬೇಯಲಿ. ಅದು ಉಪ್ಪು ಹಾಕ್ತೀನಿ ಅದ್ರ ಜೊತೆ ಸ್ವಲ್ಪ, ಬೇಗ ಬೇಯುತ್ತೆ ಟೊಮೊಟೊ. ದಾವಣಗೆರೆ ಎಲ್ಲ ಮಂಡಕ್ಕಿ ಫೇಮಸ್ ಅಲ್ಲ, ಅಲ್ಲೆಲ್ಲ ಹೀಗೇನೆ ಹಾರಕ್ಕೆ ಹಾಕ್ಬಿಟ್ಟು ಅದನ್ನ ಉರಿತಾರೆ. ನಮ್ಮ ಮನೆ ಹತ್ರನೇ ಮಾಡೋರು ಮಂಡಕ್ಕಿ. ಅದು ಬೆಳಗ್ಗೆನೆ ಬರೋದು. 1 ಸೇರು ನಾವು ಭತ್ತ ಕೊಡ್ತಿದ್ವಿ, ಭತ್ತ 1 ಸೇರು ಕೊಟ್ಟರೆ 2 ಸೇರು ಮಂಡಕ್ಕಿ ಕೊಡೋರು, ಬಿಸಿ ಬಿಸಿ ಮಂಡಕ್ಕಿ. ಅದು ನಮ್ಮ ಕಡೆ ಎಲ್ಲ ದಪ್ಪ ಮಂಡಕ್ಕಿ. ಅದು ರುಚಿ, ಅದೊಂಥರ ರುಚಿ ಚೆನ್ನಾಗಿರುತ್ತೆ. ಅದು ಈ ಉಸ್ಲಿ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರೋದು ಗೊತ್ತಾ. ಹೋಯ್ತ ಕಾಲ ಎಲ್ಲ ಎಷ್ಟು ಚಂದ ಇತ್ತು ಅವಾಗೆಲ್ಲ, ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ. ಚೆನ್ನಾಗಿತ್ತು ಅವಾಗಿಂದು. ಅವಲಕ್ಕಿನೂ ಅವಾಗಿಂದು ಟೇಸ್ಟ್ ಇವಾಗಿಲ್ಲ, ಮಂಡಕ್ಕಿನೂ ಟೇಸ್ಟ್ ಇಲ್ಲ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಅರಿಶಿನ ಪುಡಿ ಒಂದು ಸ್ವಲ್ಪ. ಇದೊಂದು ಸ್ವಲ್ಪ ಟೊಮೊಟೊ ಬೇಯಿಲಿ, ಆಮೇಲೆ ಉಪ್ಪು ಹಾಕೋಣ.
ಬೇಯ್ಬೇಕಾದ್ರೆ ಹಾಕಿದ್ರೆ ಬೇಗ ಬೆಂದೋಗುತ್ತಲ್ಲ. ಐತೆ ಅಂದರೆ ಟೊಮೊಟೊ ಒಂಚೂರು ಎಣ್ಣೆಲಿ ಬಾಡಿದ್ರೆ ಚಂದ, ಇಲ್ಲ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತೆ. ಎಣ್ಣೆಲಿ ಸ್ವಲ್ಪ ಬಾಡಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಷ್ಟೇ ಉದ್ದೇಶ. ಉಪ್ಪು ನೋಡಿ ಹಾಕ್ಕೊಬೇಕು, ಯಾಕಂದರೆ ಮಂಡಕ್ಕಿ ತುಂಬ ಉಪ್ಪು ಹಾಕ್ಬಿಡುತ್ತೆ. ನಂದು ಉಪ್ಪು ಕೈ ದೊಡ್ಡದು, ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ. ಉಪ್ಪು ಹಾಕೋರಿಗೆ ತುಪ್ಪ ಹಾಕೋ ಕೈ ಬರಲ್ಲ ಅಂತಾರೆ. ನಾನು ಉಪ್ಪುನೂ ಜಾಸ್ತಿ ಹಾಕ್ತೀನಿ, ತುಪ್ಪನೂ ಜಾಸ್ತಿ ಹಾಕ್ತೀನಿ ತಾನೇ ನೀತು. ನನ್ನ ಕೈ ದೊಡ್ಡದು, ಜಾಸ್ತಿ ಹಾಕೋದು ನಾನು. ಜಾಸ್ತಿ ಹಾಕೋದು, ಜಾಸ್ತಿ ಮಾಡೋದು ಮಾಡ್ತೀನಿ ನಾನು. ನಂದು ಇರ್ತಾನೆ ಇಲ್ಲ ನನಗೆ. ಏನಕ್ಕೆ ನಂಗೆ ಮತ್ತು ಬೇಯ್ಲಿ, ಪಟಾಪಟ್ ತಿಂಡಿ ಚೆನ್ನಾಗಿರುತ್ತೆ. ಮಂಡಕ್ಕಿ ಉಸ್ಲಿ ನಮಗೇನೋ ಇಷ್ಟ, ಮಂಡಕ್ಕಿ ಉಸ್ಲಿ ಅಂದರೆ. ಮಂಡಕ್ಕಿ ಉಸ್ಲಿ ಜೊತೆ ಬಿಸಿ ಬಿಸಿ ಟೀ, ಹಾಂ, ಮಳೆಗಾಲದಲ್ಲಿ ಚಂದ. ಈ ಮಂಡಕ್ಕಿ ಚೆನ್ನಾಗಿರುತ್ತೆ, ಇದು ಕ್ವಾಲಿಟಿ ಇದೆಯಲ್ಲ, ಚೆನ್ನಾಗಿರುತ್ತೆ ನೋಡಿ. ಹಿಂಗೆ ತೊಳ್ಕೊತೀನಿ ನಾನು. ನನಗೆ ಈ ಸರ್ವೈಕಲ್ ಇರೋದ್ರಿಂದ ಮಂಡಕ್ಕಿನ ಹಿಂಡಕ್ಕೆಲ್ಲ ಕೈಯಲ್ಲಿ ಶಕ್ತಿ ಇಲ್ಲ, ಅದಕ್ಕೇ ನಾನು ಈ ಥರ ಮಾಡೋದು, ಈ ಥರ ಪುಟ್ಟಿ ಯೂಸ್ ಮಾಡ್ಕೊಳ್ಳೋದು. ಮೊದಲೆಲ್ಲ ಕ್ಲೀನಾಗಿ ಮಾಡ್ತಾ ಇದ್ದೆ, ಹಿಂಡ್ತಾ ಇದ್ದೆ ನೋಡಿ. ಹಿಂಗೆ ಮಾಡೋಕ್ಕೆ ನರಗಳೆಲ್ಲ ನೋವು ಬರುತ್ತೆ. ಹಾಂ, ಕೈ ಹಿಂಗೆ ಮಾಡೋಕ್ಕೆ ಕಷ್ಟ ನನಗೆ. ಹಿಂಗೆ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ, ಈ ಥರ ಬೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಪುಟ್ಟಿ ನನಗೆ ಈ ಮಂಡಕ್ಕಿ ಇದು ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಮ್ಮ. ಈ ಥರ ಮಾಡಿ ಹಿಂಗೆ ಕಷ್ಟ ಆದರೆ ಈ ಥರ ಮಾಡ್ಬೋದು. ಕೆಲವೊಂದು ಮಂಡಕ್ಕಿ ತೊಳೆದ್ರೆ ಇನ್ನೂ ಏನು ಗಬ್ಬಾಗಿರುತ್ತೆ ಗೊತ್ತಾ, ಇದು ಪರವಾಗಿಲ್ಲ, ಅಷ್ಟೇನು ಕೊಳೆ ಬರಲ್ಲ. ಹಾಂ, ಕೆಲವರು ಕಡಲೆನ ಪುಡಿ ಮಾಡಿ ಅದ್ರ ಮೇಲೆ ಉದುರಿಸ್ತಾರೆ, ಚೆನ್ನಾಗಿರುತ್ತೆ. ಅದನ್ನು ಒಂಥರ ಚೆನ್ನಾಗಿರುತ್ತೆ. ನಾನು ಮಾಡಲ್ಲ, ನನ್ನ ಮಕ್ಳಿಗೆ ಇಷ್ಟ ಆಗಲ್ಲ ಹಂಗೆ ಮಾಡಿದ್ರೆ, ಅದಕ್ಕೆ ನಾನು ಮಾಡಲ್ಲ. ನನಗಿಷ್ಟ ಆಗುತ್ತೆ.
ಆಯ್ತು. ಇದು ಖಾರದ ಪುಡಿ ಹಾಕ್ಬಿಟ್ರೆ ಸಾಕಾಗಲ್ಲ ಸಾಕ. ಸ್ವಲ್ಪ ಹಾಕಿ ಸರ್. ಇದೆಟ್ಟಿಲ್ಲ. ಉಪ್ಪು ಜಾಸ್ತಿ ಹಾಕ್ತಿದ್ದೀನಿ ಅನ್ಸುತ್ತೆ ನಾನು. ಖಾರ ತುಂಬ ಆಗ್ಬಿಡುತ್ತೆ. ಖಾರ ತಿಂದು ಖಾರದ ಪುಡಿ ಹಾಕ್ತೀನಲ್ಲ, ಚೆನ್ನಾಗಿರುತ್ತೆ. ಇದು ಟೀ ಜೊತೆಯಲ್ಲಿ ಬೇಕಂದ್ರೆ ಕಡಲೆ ಪುಡಿ ಉದುರಿಸ್ಕೊಬೋದು. ಇದಕ್ಕೆ ಚೆನ್ನಾಗಿರುತ್ತೆ. ಕಡಲೆ ಪುಡಿ ಹಾಕಿದ್ರೆ ನನಗಿಷ್ಟ. ಕಡಲೆ ಪುಡಿ ಹಾಕಿದ್ರೆ ಬಳ್ಳಾರಿ ಕಡೆ ಎಲ್ಲ ಹಂಗೆ ಮಾಡ್ತಾರೆ, ಕಡಲೆ ಪುಡಿ ಹಾಕ್ತಾರೆ. ಬಿಟ್ಟು ಬಿಟ್ಟು ಟಿವಿ ವಾಲ್ಯೂಮ್ ಕಮ್ಮಿ ಮಾಡು. ಡೋರೆಲ್ಲ ಹಾಕಿದ್ಯಾ? ಆಯ್ತಾ? ಇದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿ ಬೋಂಡ ಇದ್ರೆ, ಟೀ ಇದ್ಬಿಟ್ರೆ ಮೊಸರು ಹಾಕಿಟ್ಟಿದ್ದೆ. ನೋಡ್ದ? ಹಾಂ, ಟೊಮೊಟೊ ನಮ್ಮ ಮನೇಲಿ ಟೀ ನಾನು ಒಬ್ಳೆ ಕುಡಿಯೋದು. ಮಕ್ಳು ಯಾರು ಕುಡಿಯಲ್ಲ ಟೀ. ಕಾಫಿ ಯಾರು ಮುಟ್ಟಲ್ಲ ನಮ್ಮ ಮನೆಯಲ್ಲಿ. ನಾನು ಒಬ್ಳೆ ಕುಡಿಯೋದು. ಅದಕ್ಕೆ ನಾನು ಒಬ್ಳಿಗೆ ಮಾಡ್ಕೊತಾ ಇದ್ದೀನಿ. ಟೀ ಕುಡ್ದಿಲ್ಲ ಬೆಳಗ್ಗೆಯಿಂದ ನಾನು. ಇವತ್ತು ಬೇಗ ಎದ್ಬಿಟ್ಟಿದ್ದೀನಿ. 3 ಗಂಟೆಗೆಲ್ಲ ಎಚ್ಚರ ಆಗ್ಬಿಟ್ಟಿದ್ದೀನಿ. ನನಗೆ ನಿದ್ರೆ ಆಗಿಲ್ಲ ಇವತ್ತು. ಏನೋ ಒಂಥರ
ಏನಾದರೂ ಅದು ಇದು ಚಿಂತೆಗಳು ಬಂದ್ಬಿಡುತ್ತೆ, ನಿದ್ರೆ ಬರಲ್ಲ, ಈ ಥರ ಆಗ್ಬಿಡುತ್ತೆ. ಚಿಂತೆ ಮಾಡಿ ಚಿತೆಗೆ ಏನಕ್ಕೆ ಹೋಗ್ಬೇಕು ಅಲ್ವಾ? ಹಾಂ, ಆದರೆ ಏನು ಮಾಡೋದು, ಚಿಂತೆ ಮಾಡದೆ ಇರೋಕ್ಕಾಗಲ್ಲಲ್ಲ. ಹೇಳೋದು ಭಾಳ ಸುಲಭ, ಯೋಚನೆಗಳು ಬರುತ್ತೆ. ಏನೋ ಆದಷ್ಟು ನಗ್ತಾ ಇರೋಣ ಅಂತ ಪ್ರಯತ್ನ ಪಡ್ತೀವಿ, ಆದರೂ ಕೆಲವೊಂದು ಸಮಯ ಆಗಲ್ಲ. ಸಾಕಲ್ಲಮ್ಮ ಬಿಸಿಯಾಗಿದ್ದು? ಹಾಕ್ಕೊಡ್ಲಾ? ಬಿಟ್ಟು ಬಾ, ಇಸ್ಕೊತ್ತೆ. ಅಮ್ಮ ಟೇಸ್ಟ್ ನೋಡ್ತಾಳೆ. ಅಷ್ಟೇನಾ? ಹಾಂ, ಅಮ್ಮ ಟೇಸ್ಟ್ ನೋಡಿ ಹೇಳ್ಬೇಕಲ್ವ ನೀವು. ಬ್ರಷ್ ಎಲ್ಲ ಆಯ್ತು, ಸ್ನಾನ ಆಯ್ತಾ ನಿಂದು? ಒಂದು ಸ್ನಾನ ಬ್ರಷ್ ಆಯ್ತಾ? ಆಯಿತು. ಯಾವಾಗ ಮಾಡ್ದ? ಹಾಂ, ಯಾವಾಗ ಮಾಡ್ಬಿಟ್ಟ? ತಗೋಬಿಟ್ಟು ಆಗಲೇ ಮಾಡ್ದೆ. ತಗೋಬಿಟ್ಟು ಇದು ನಿನಗೆ ಅಮ್ಮ. ನಂಗೆ ಸ್ವಲ್ಪ ಹಾಕಿ, ನನಗೆ ಹಿಂಗೆ ತುಂಬಬೇಡ್ರಿ ನನಗೆ. ತಗೋ, ಹೋಗು. ಟೇಸ್ಟ್ ನೋಡಿ ಹೇಳ್ಬೇಕಲ್ಲ. ಇದು ಎಲ್ಲರಿಗೂ ಕರೆಕ್ಟ್ ಆಗಿದೆ. ನೀನು ಮಲಕ್ಕೆ ನಾವು ಅಡುಗೆ ಮಾಡಿ ಊಟ ಮಾಡ್ತೀವಿ ಇವಾಗ. ಅವನು ಗೆಣಸು ತಿಂದಿದ್ದಾನೆ ಇವಾಗ್ತಾನೆ. ಅದು ಗೆಣಸು ತಂದಿದ್ಲು ನನ್ನ ಮಗಳು, ಒಂದು ಮರಗೆಣಸು. ಅದು ನರ್ಕ 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 ಅನ್ನತ್ತದು. ಇಡಿ ಇಡಿ ಇನ್ನೊಂಚೂರು. ಏಯ್ ಟೇಸ್ಟ್ ನೋಡಿ ಹೇಳ್ರಿ ಹೆಂಗಿದೆ ಬಿಟ್ಟು. ಹೆಂಗಿದೆ? ಕಾಲ್ ಮಚ್ಚು. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ. ಹಾಂ, ನನ್ನ ತಟ್ಟೆ.